ಇವತ್ತು ಸುವರ್ಣಸೌಧದಲ್ಲಿ KDP ಮೀಟಿಂಗ್ ಇರೋದ್ರಿಂದ ಈಗ ನಮ್ಮ ಉಸ್ತುವಾರಿ ಸಚಿವರು ಈಗ ಇನ್ನೂ ಬಂದಿಲ್ಲ. ಅವರ ಒಂದು 15 ನಿಮಿಷದಾಗ ಬರ್ತಾರೆ. ನಾವು ಅದ್ರ ಸಲುವಾಗಿ ನಾವು ವೇಟ್ ಮಾಡಕತ್ತೀವಿ. ಅದಕ್ಕೆ ಈಗೇನು ನಮ್ಮ ರಾಜ್ಯ ಸರ್ಕಾರ ಏನೈತಲ್ಲ, ಕಾಂಗ್ರೆಸ್ ಸರ್ಕಾರ, ಈಗ ಸಿದ್ದರಾಮಯ್ಯ ಸಾಹೇಬ್ರು ಏನು ಮುಖ್ಯಮಂತ್ರಿ ಅದಾರೋ ಅವರ ಕುರ್ಚಿ ಸಲುವಾಗಿ ಅವರು DK ಶಿವಕುಮಾರ್ ಸಾಹೇಬರು ಕಚ್ಚಾಡಕತ್ತಾರೆ. ಏನೂ ಅಭಿವೃದ್ಧಿ ಕೆಲಸ ಇಲ್ಲ. BJP ಅವ್ರಿಗಂತೂ ಏನೂ ಕೊಡಕ್ಕೆ ತಯಾರಿಲ್ಲ. ಲೋಕೋಪಯೋಗಿ ಇಲಾಖೆ ಒಂದು ಬಿಟ್ಟರೆ ನಮಗೆ ಯಾವ ಇಲಾಖೆನೂ ಒಂದು ಪೈಸೆ ದುಡ್ಡಿಲ್ಲ. ಸೊ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರು ನಮ್ಮ ಜಿಲ್ಲೆದವ್ರು ಇರೋದ್ರಿಂದ ಅವರಷ್ಟು ರೋಡ್ಗಳಿಗೆ ಲೋಕೋಪಯೋಗಿ ಇಲಾಖೆಯಾಗಿ ಸ್ವಲ್ಪ ದುಡ್ಡು ಕೊಡಾಕತ್ತಾರೆ. ಅದನ್ನು ಬಿಟ್ಟರೆ ಬೇರೆ ಇಲಾಖೆಯಿಂದ ಯಾವುದು BJP ಅವ್ರಿಗೆ JDS ಅವ್ರಿಗೆ ಅಂತೂ ಕೊಟ್ಟಿಲ್ಲ. ಕಾಂಗ್ರೆಸ್ ಅವ್ರಿಗೂ ಕೊಟ್ಟಿಲ್ಲ. ಅವರು ಕಚ್ಚಾಡಕತ್ತಾರೆ. ಆದಷ್ಟು ಬೇಗ ಅವ್ರು ಏನೀಗ ಇಬ್ಬರು ಒಂದಾಗಿ ತಮ್ಮ ಕುರ್ಚಿ ಕಚ್ಚಾಟ ಬಗೆಹರಿಸ್ಕೊಂಡ ಈ ನಾಳೆ ಬರುವಂಥ 8ನೇ ತಾರೀಕು ಇಲ್ಲಿ ಸುವರ್ಣಸೌಧದಾಗ ಅಧಿವೇಶನ ಪ್ರಾರಂಭ ಆಕೈತಿ. ಈ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಅವ್ರು ಗಮನ ಹರಿಸ್ಬೇಕಂತೇಳಿ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಇಬ್ಬರಿಗೆ ಮುಖ್ಯಮಂತ್ರಿಯವ್ರಿಗೂ ಮತ್ತು ಉಪಮುಖ್ಯಮಂತ್ರಿಯವ್ರಿಗೂ ನಾ ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿ ಶಾಸಕರಿಗೆಲ್ಲ ರೆಸಾರ್ಟ್ಗೆಲ್ಲ ಹೋಗೋಕೆ ಸಿದ್ಧರಾಗಿರಂತ ಹೇಳಿದಾರೆ, ಹೌದಾ ಸರ್? ಇನ್ನೂ ಏನು ನಮ್ಮ ಗಮನಕ್ಕೆ ಏನು ಬಂದಿಲ್ಲ ಇನ್ನ. ಅದೇನಿಲ್ಲ, ಅವ್ರವ್ರಗಳ ಕಚ್ಚಾಟಿ ಅವ್ರವ್ರ ರಿಸಾರ್ಟ್ಗೆ ಹೋಗ್ತಾರ, ಅವರು ನಡೆದಾರು. ಸರ್ಕಾರ ಏನು ಬೀಳಂಗಿಲ್ಲ. ಒಟ್ಟು ಮತ್ತೆ ಆ ಕುರ್ಚಿ ಮೇಲೆ ಪರ್ಯಾಯ ವ್ಯವಸ್ಥೆ ಆಗ್ತೈತಿ. ಎಲ್ಲಿ ಸಿಗ್ತಾರ? ಅವರ ಕಚ್ಚಾಡತ್ತಾರ, ನಮ್ಗೆಲ್ಲಿ ಸಿಗ್ತಾರ? CM ಬದಲಾವಣೆ ಅವ್ರಿಗೇನು ಬಿಟ್ಟದ, ಅವ್ರವ್ರೊಳಗೆ ಏನೇನು ಆಕೈತಿ ನೋಡ್ಬೇಕು. ಅವ್ರು ಕಚ್ಚಾಡಕತ್ತಾರ, ನಾ ಬಿಡಂಗಿಲ್ಲ, ನಾ ಕೊಡಂಗಿಲ್ಲ, ಅವ್ರವ್ರು ನಡೆದೈತಿ. ದಯಮಾಡಿ ನಿಮ್ಮ ಮುಖಾಂತರ ನಾ ಅವ್ರಿಗೆ ವಿನಂತಿ ಮಾಡ್ತಾನು, ತಮ್ಮ ಕುರ್ಚಿ ಕಚ್ಚಾಟವನ್ನು ಬಗೆಹರಿಸ್ಕೊಂಡ ಈಗ ನೀವು 8 ತಾರೀಕಿಗೆ ಸುವರ್ಣಸೌಧ ಇಲ್ಲಿ ಬೆಳಗಾವದಾಗ ಅಧಿವೇಶನ 10 ದಿವಸ ಕರೆದ್ರಿ. ಅದು ಕಾಟಾಚಾರಕ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಲುವಾಗಿ ಯಾಕಂತ ಚರ್ಚೆ ಮಾಡೋ ಸಲುವಾಗಿ ತಾವೆಲ್ಲರೂ ಅವಕಾಶ ಮಾಡಿ ಕೊಡ್ಬೇಕು. ಬರೀ ತಾವು ಕಚ್ಚಾಟದಾಗ ಕೂತೀನಿ ಅಂದ್ರೆ ಈ ಕಡೆ ಅಭಿವೃದ್ಧಿಯನ್ನು ಕುಂಠಿತ ಆಗ್ತೈತಿ. 2.5 ವರ್ಷನೂ ಕೂಡ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಏನೂ ಇಲ್ಲಿ ಶೂನ್ಯ ಆಗಿದಾವೆ. ನೀವು ಕೂಡ ಒಬ್ರು ದಲಿತ ನಾಯಕರು, ಈಗ ಪರಮೇಶ್ವರ್ CM ಆಗ್ಬೇಕು, ಸತೀಶ್ ಜಾರಕಿಹೊಳಿ CM ಆಗ್ಬೇಕು ಅಂತ ಬೇಡಿಕೆ ಇಡ್ತಿದ್ದಾರೆ. ನಾವು ದಲಿತರಾಗ್ಲಿ ಅಂತ ನಮ್ದು ಒಂದು ಒತ್ತಾಯ ಐತಿ. ಬಿಜೆಪಿ ಅಂತೂ ಆಗಲಿಲ್ಲ, ಕಾಂಗ್ರೆಸ್ನಾಗರ ಯಾಕಾವ್ ದಲಿತರ CM ಆಗ್ಲಿ ನಮ್ದು ಆಸೆ. ಮತ್ತು ನಮ್ಮ ಜಿಲ್ಲಾದವ್ರಾದ್ರೆ ಭಾಳ ಚಲೋ. ನಾವು ಖುಷಿ ಪಡ್ತೇವೆ. ನಾವು ಭಾಳ ಖುಷಿ ಪಡ್ತೇವೆ ನಮ್ಮ ಜಿಲ್ಲಾದವ್ರು ಆದ್ರಂದ್ರೆ. ಇಲ್ಲ ಅಲ್ಲ, ನಮ್ಮ ಜಿಲ್ಲಾ ಅಂದ್ರೆ ನಿಮಗೆ ಮತ್ತಿನ ಅಲ್ಲ, ಸತೀಶ್ ಜಾರಕಿಹೊಳಿ ಅವ್ರು ನಮ್ಮ ಜಿಲ್ಲಾದವ್ರಲ್ಲ. ಮತ್ತು ಅವ್ರು ಅವ್ರಾದ್ರೂ ಭೀ ನಾವು ಖುಷಿ ಪಡ್ತೇವೆ. ಒಟ್ಟು ದಲಿತರಾಗಲಿ.